ಮತ್ತು ಒಳ್ಳೆ ಸುದ್ದಿ. ದೇಶದಲ್ಲಿ ಏನೊಂದು ಐತಿಹಾಸಿಕವಾಗಿರುವಂಥ ಒಂದು ಚುನಾವಣೆ ಆಗಿದೆ, ಈ ಪಂಚರಾಜ್ಯ ಚುನಾವಣೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಒಳ್ಳೆ ಭರವಸೆದಾಯಕವಾಗಿ ಏನಲ್ಲಿ ಒಳ್ಳೆ ಲೀಡ್ ಸಿಕ್ಕಿರುವಂಥದ್ದು ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗುವಂಥದ್ದು ಪ್ರಥಮ ಬಾರಿಗೆ ಏನು ನಮ್ಮ ಮೂಲ ಜನಸಂಘದ ಅಧ್ಯಕ್ಷರು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರೊಂದು ಪ್ರಾರಂಭ ಮಾಡಿ ಸ್ಥಾಪನೆ ಮಾಡಿದಂಥ ಪಕ್ಷ ಇವತ್ತು ಅಲ್ಲಿ ಅಧಿಕಾರಕ್ಕೆ ಬರ್ತಿರುವಂಥದ್ದು ನಮಗೆ ಸಂತೋಷ ತಂದಿದೆ. ಅದರ ಜೊತೆಯಲ್ಲಿ ದೇಶದ ಸ್ಥಿರತೆ, ಸುಭದ್ರತೆ ಮತ್ತು ಎಲ್ಲ ರೀತಿಯಾದಂಥ ಆತಂಕಗಳನ್ನ ದೂರ ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರಕ್ಕೆ ಬರ್ತಿರುವಂಥದ್ದು ನಮ್ಮ ದೇಶಕ್ಕೆ ಸುಭದ್ರತೆ, ಏಕತೆ ಮತ್ತು ನಮ್ಮ ಉತ್ತಮ ಭವಿಷ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ಪಂಚರಾಜ್ಯದಲ್ಲಿ ವೆಸ್ಟ್ ಬೆಂಗಾಲ್ ನನ್ನ ಪ್ರಕಾರ ಬಹಳ ವಿಶೇಷವಾಗಿ ದೊಡ್ಡ ಸಾಧನೆ. ಅಲ್ಲಿ ಎಲ್ಲಾ ರೀತಿಯಾದಂಥ ಕೋಟೆಯನ್ನು ಕಟ್ಕೊಂಡು ಕೂತಿದ್ರು, ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಿದ್ರು ಅಲ್ಲಿ TMC ಪಕ್ಷದವರು. ಇವತ್ತು ಅಲ್ಲಿ ಜನರು ಒಳ್ಳೆ ಸಂದೇಶ ಕೊಡೋ ಮೂಲಕ, ಜನ ಆಶೀರ್ವಾದ ಕೊಡೋ ಮೂಲಕ ಒಂದು ಒಳ್ಳೆ ನಿರ್ಣಯ, ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ. ಅವರಿಗೆ ಪಶ್ಚಿಮ ಬಂಗಾಳದ ಜನರಿಗೆ ನಾನು ಮುಂಚಿತವಾಗಿ ನಾನು ಶುಭಾಶಯನ ತೋರ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲ ಪ್ರತಿಯೊಬ್ಬರು ಒಬ್ಬ ಭಾರತೀಯನಾಗಿರೋದು ಪಶ್ಚಿಮ ಬಂಗಾಳದಲ್ಲಿ ಇಂಥ ಒಂದು ಒಳ್ಳೆ ತೀರ್ಪು ಬರಬೇಕು ಅಥವಾ ಇಂಥ ಚುನಾವಣೆ ತೀರ್ಪು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬರಬೇಕು ಅನ್ನೋಂಥ ಪ್ರತಿಯೊಬ್ಬ ಭಾರತೀಯರ ಬಗ್ಗೆ ಈ ದಿಕ್ಕಲ್ಲಿ ಮತ್ತು ಈ ಟ್ರೆಂಡಿನೊಂದು ಒಳ್ಳೆ ಬೆಳವಣಿಗೆ. ಅದ್ರ ಜೊತೆಯಲ್ಲೇ ಪುದುಚೇರಿಯಲ್ಲಿ, ಅಸ್ಸಾಂನಲ್ಲಂತೂ ದೊಡ್ಡ ಆಶೀರ್ವಾದವನ್ನು ಜನ ಕೊಡ್ತಿದ್ದಾರೆ. ಪುದುಚೇರಿಯಲ್ಲೂ ಆಶೀರ್ವಾದ ಕೊಡ್ತಿದ್ದಾರೆ. ವಿಶೇಷವಾಗಿ ತಮಿಳುನಾಡಲ್ಲಿ ಇವತ್ತು DMK ಪಕ್ಷಕ್ಕೆ IND ಪಕ್ಷಕ್ಕೆ ಒಳ್ಳೆ ಪಾಠವನ್ನು ಕಲಿಸಿರುವಂಥದ್ದು, ಹೊಸ ಪ್ರಯೋಗವಾಗಿರುವಂಥದ್ದು ಒಳ್ಳೆ ಬೆಳವಣಿಗೆ ಇದೆ. ಹಾಗಾಗಿ ಎಲ್ಲ ಕಾರಣದಲ್ಲೂ ಈ ಒಂದು ಚುನಾವಣೆ, ಈ ಪಂಚರಾಜ್ಯ ಚುನಾವಣೆ ದೇಶದ ಸುಭದ್ರತೆ ಅಥವಾ ಇಂಥ ಹೆಚ್ಚಿನ ಪ್ರಗತಿಯನ್ನು ಕಾಣಲಿಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸದಿಂದ ಈ ಚುನಾವಣೆ ವೆರಿ ಪ್ರೊಡಕ್ಟಿವ್, ಭಾಳ ಪ್ರೊಡಕ್ಟಿವ್ ಆಗಿ, ಫ್ಯೂಚರಿಸ್ಟಿಕ್ ಆಗಿ ಈ ದೇಶಕ್ಕೆ ದೊಡ್ಡ ಶಕ್ತಿಯನ್ನು ತುಂಬುವಂಥದ್ದು